ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಜಿಮ್ಸ್ ಆಸ್ಪತ್ರೆ ನಿರ್ಮಾಣ ಹಂತದ ಕಾಮಗಾರಿ ವೀಕ್ಷಿಸಿದ ಸಚಿವ ಶರಣಪ್ರಕಾಶ್ ಪಾಟೀಲ್. ಅದ್ದೂರಿಯಾಗಿ ಜರುಗಿದ ಎಚ್ಕೆಇ ಶಿಕ್ಷಣ ಸಂಸ್ಥೆಯ ನರ್ಸಿಂಗ್ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ. ರಟಗಲ್ ಗ್ರಾಮ ಪಂಚಾಯಿತಿ ಪಿಡಿಒ ಅಮಾನತಿಗೆ ಗ್ರಾಮಸ್ಥರ ಆಗ್ರಹ. ಮಾರ್ಚ್ 25ರಂದು ಶೋಷಿತರ ಸಂಘರ್ಷ ದಿನಾಚರಣೆ ಸಮಾರಂಭ ಆಯೋಜನೆ. ಸಂಜುಕುಮಾರ್ ಸುದ್ದಿಗೋಷ್ಠಿ. ಇದೀಗ ವಾರ್ತೆಗಳ ವಿವರ. ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ನಿರ್ಮಾಣದ ಹಂತದಲ್ಲಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು. ಕಲಬುರಗಿ ಪ್ರವಾಸದಲ್ಲಿರುವ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ನಗರದ ಜಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ನಿರ್ಮಾಣದ ಹಂತದಲ್ಲಿರುವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಉತ್ತಮ ಕಾಮಗಾರಿ ನೆರವೇರಿಸುತ್ತಿರುವಂತೆ ಸೂಚಿಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕಲಬುರಗಿ ನಗರದಲ್ಲಿ ಸುಸಜ್ಜಿತ ವ್ಯವಸ್ಥೆಯುಳ್ಳಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭವಾಗುತ್ತಿದ್ದು, ಇದು ಕಲಬುರಗಿ ಭಾಗದ ಜನರಿಗೆ ತುಂಬಾ ಉಪಯುಕ್ತವಾಗಲಿದೆ ಎಂದು ತಿಳಿಸಿದರು. ಕಳೆದ ಬಾರಿ ಅಂದರೆ ಕಳೆದ ವಾರ ನಾನು ಇಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಆದರೆ ಹೋಳಿ ಹುಣ್ಣಿ ಹಬ್ಬ ಇದ್ದಿದ್ದಕ್ಕೋಸ್ಕರ ಅದು ಮುಂದಿನ ವಾರ ಬನ್ನಿ ಅಂತ ಇಲ್ಲಿ ಡಾಕ್ಟರ್ಸ್ ರಿಕ್ವೆಸ್ಟ್ ಮಾಡಿದ್ರಿಂದ ಇವತ್ತು ಇಲ್ಲಿ ಸುಸಜ್ಜಿತವಾಗಿ ನೀವು ಕೂಡ ಎಲ್ಲ ಕಡೆ ನೋಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇಲ್ಲಿ 8, 9, 10 3 ಫ್ಲೋರಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಇಲ್ಲಿ 8 ಸೂಪರ್ ಸ್ಪೆಷಲೈಸೇಷನ್ ಫೆಸಿಲಿಟಿಯನ್ನು ನಾವು ಮಾಡ್ತಾಯಿದ್ದೀವಿ. ಯಾವುದ್ಯಾವುದಂದರೆ ನ್ಯೂರೋ ಸರ್ಜರಿ, ನ್ಯೂರಾಲಜಿ, ಮೆಡಿಕಲ್ ಗ್ಯಾಸ್ಟ್ರೋಎಂಟರಾಲಜಿ, ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿ, ಪ್ಲಾಸ್ಟಿಕ್ ಸರ್ಜರಿ, ಪೀಡಿಯಾಟ್ರಿಕ್ ಸರ್ಜರಿ, ಎಂಡೋಕ್ರೈನಾಲಜಿ, ಮತ್ತು ವಿಚ್ ಇಸ್ ಒನ್ ಮೋರ್ ಇಸ್ ದರ್ ನೆಫ್ರಾಲಜಿ. ಇವು 8 ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿಯನ್ನು ನಾವಿಲ್ಲಿ ಆಪ್ರೇಷನಲೈಸ್ ಮಾಡ್ತಾಯಿದ್ದೀವಿ. 8ನೇ ಫ್ಲೋರಲ್ಲಿ, ಆ್ಯಂಡ್ ದಿಸ್ ಇಸ್ ಎಂಟ್ರಿ ಪಾಯಿಂಟ್. 8ನೇ ಫ್ಲೋರಲ್ಲಿ ನಾವು 14 ಡಯಾಲಿಸಿಸ್ ಯೂನಿಟನ್ನು ಇಲ್ಲಿ 10 ಇಲ್ಲಿ ಹೊಸದಾಗಿ ಸ್ಥಾಪನೆ ಮಾಡಿದ್ದೀವಿ. ಇನ್ನೂ 4 ಕೆಳಗೆ ಕಾರ್ಯನಿರ್ವಹಿಸ್ತೇವೆ, ಅದನ್ನು ಇಲ್ಲಿ ಶಿಫ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ಒಟ್ಟು 14 ಸದ್ಯಕ್ಕೆ 14 ಡಯಾಲಿಸಿಸ್ ಯೂನಿಟನ್ನು ಇಲ್ಲಿ ಪ್ರಾರಂಭ ಮಾಡ್ತಾಯಿದ್ವಿ. ಇದರಲ್ಲಿ 10 ಹೊಸ ಡಯಾಲಿಸಿಸ್ ಯೂನಿಟ್ಸ್ ಇದೆ, ಯಾಕಂದರೆ ಪೇಷಂಟ್ಸಿಗೆ ತೊಂದರೆ ಆಗಬಾರ್ದು ಅಂತ. ಇನ್ನೂ 14 ಮಷಿನ್ ಹಾಕಲಿಕ್ಕೆ ಅವಕಾಶ ಇದೆ. ನಮಗೆ ಲೋಡ್ ಇನ್ಕ್ರೀಸ್ ಆದಂಗೆ ಅದು 14 ಅಂದರೆ ಇಲ್ಲಿ 28 ಡಯಾಲಿಸಿಸ್ ಮಷಿನ್ಸನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲಿ ಅಳವಡಿಸ್ತಾ ಇದ್ದೀವಿ. 28 ಈಗ ಸದ್ಯಕ್ಕೆ ಇಲ್ಲಿ 10 ಇನ್ಸ್ಟಾಲ್ ಮಾಡಿದ್ದೀವಿ. 4 ಕೆಳಗಿಂದ ಶಿಫ್ಟ್ ಮಾಡ್ತೀವಿ. ಇನ್ನೂ 14 ಹಾಕೋಕ್ಕೆ ಸ್ಕೋಪ್ ಇದೆ. ನಮ್ಮ ವರ್ಕ್ ಲೋಡ್ ಇನ್ಕ್ರೀಸ್ ಆದಂಗೆ ಇನ್ನೂ 28 ಡಯಾಲಿಸಿಸ್ ಮಷಿನ್ಸನ್ನು ಇಲ್ಲಿ ಇರ್ತವೆ. ಇದು ಒಂದು. ಆಮೇಲೆ 8ನೇ ಫ್ಲೋರಲ್ಲಿ ಎಲ್ಲ OPDs ಇದೆ. ನಾನೇನು 8 ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿಯನ್ನು ನಿಮ್ಗೆ ಹೇಳ್ದಲ್ಲ, ಅದು 8 OPDs ಇರ್ತದೆ. ಆಮೇಲೆ
8 9th is anesthesia. ಇಲ್ಲ ಸರ್ 10th anesthesia. ಅಂದರೆ 8 ಅಂದರೆ ಇನ್ನೊಂದು 9 departments. 9 ಡಿಪಾರ್ಟ್ಮೆಂಟ್ 9 departments plus 10th anesthesia. ಹಾಂ, ಅಂದರೆ 1 more we have missed out. 9 ಹೇಳಿ ಸರ್. ಇಲ್ಲ 8 ಹೇಳಿ 8 ಹೇಳಿದ್ದೀನಿ. ನಾನು ಕೊಡ್ತೀನಿ, ಲಿಸ್ಟ್ ಕೊಡ್ತೀನಿ. ಈಗ ಇನ್ನೊಂದು ನನಗೆ ಪ್ರಾಬಬ್ಲಿ ನೋಡಿ, ನ್ಯೂರೋಲಜಿ, ನ್ಯೂರೋ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಪೀಡಿಯಾಟ್ರಿಕ್ ಸರ್ಜರಿ, ಮೆಡಿಕಲ್ ಗ್ಯಾಸ್ಟ್ರೆಂಟರಾಲಜಿ, ಸರ್ಜಿಕಲ್ ಗ್ಯಾಸ್ಟ್ರೆಂಟರಾಲಜಿ, ಎಂಡೋಕ್ರೈನಾಲಜಿ, ನೆಫ್ರಾಲಜಿ, ಯೂರಾಲಜಿ. ದಿ ಮೇನ್ ಡಿಪಾರ್ಟ್ಮೆಂಟ್ 1 ಯೂರಾಲಜಿ. ದೀಸ್ ಆರ್ 9 ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ವಿ ಆರ್ ಇನಾಗ್ರೇಟಿಂಗ್ ಹಿಯರ್. 8ನೇ ಫ್ಲೋರಲ್ಲಿ ಎಲ್ಲ OPDs ಇರ್ತದೆ. ಆಮೇಲೆ ಒಂದು ಕ್ಯಾಜುಯಾಲಿಟಿನೂ ಇರ್ತದೆ ಇಲ್ಲಿ. ಒಂದು 5 ಬೆಡ್ ಕ್ಯಾಜುಯಾಲಿಟಿನ ಅಂದರೆ ಟ್ರಯೇಜ್ ಅಂತ ಮಾಡ್ತೀವಿ. ಇಲ್ಲಿ ಟ್ರಯೇಜ್ ಇರ್ತದೆ. ಕ್ಯಾಜುಯಾಲಿಟಿ ಕೆಳಗೆ ಆಪ್ರೇಟ್ ಮಾಡ್ತಾರೆ, ಇಲ್ಲಿ ಒಂದು ಟ್ರಯೇಜ್ ಇರ್ತದೆ. ಪೇಷಂಟ್ ಬಂದ ತಕ್ಷಣ ಫಸ್ಟ್ ಸ್ಟೆಬಿಲೈಸ್ ಮಾಡಿ ಸಂಬಂಧಪಟ್ಟ ಇದಕ್ಕೆ ಕಳ್ಸೋಕ್ಕೆ. ಆಮೇಲೆ 9th ಫ್ಲೋರಲ್ಲಿ ನಮಗೆ 240 ಬೆಡ್ಸು ಅವಕಾಶ ಇದೆ. ಸದ್ಯಕ್ಕೆ ನಾವು ಒಂದು 77 ಬೆಡ್ಸ್ ಆಪ್ರೇಷನಲೈಸ್ ಮಾಡ್ತಾಯಿದ್ದೀವಿ, ಒಂದು ವಿಂಗು. ಪೇಷಂಟ್ ಜಾಸ್ತಿ ಆದಂಗೆ ನಾವೆಲ್ಲ ಬೆಡ್ಸು ಆಕ್ಯುಪೈ ಮಾಡ್ತೀವಿ. ಆಮೇಲೆ 10th ಫ್ಲೋರಲ್ಲಿ 6 OTs ಇದೆ. ಆಮೇಲೆ ಅಲ್ಲಿನೂ ಕೂಡ 62 ICU ಬೆಡ್ಡಿಗೆ ಸ್ಕೋಪ್ ಇದೆ. ಬಟ್ ಈಗ ಸದ್ಯಕ್ಕೆ 33 ICU ಬೆಡ್ಡನ್ನು ಪ್ರಾರಂಭ ಮಾಡ್ತಾಯಿದ್ವಿ ಫಾರ್ ಸೂಪರ್ ಸ್ಪೆಷಾಲಿಟಿ. 33 ICU ಬೆಡ್ಸ್ ಎಲ್ಲಿ 10th ಫ್ಲೋರಲ್ಲಿ. ಅಲ್ಲಿ 6 ಮಾಡ್ಯುಲರ್ OTs ಇವೆ. ಒಂದು ಪೀಡಿಯಾಟ್ರಿಕ್ ಸರ್ಜರಿಗೆ, ಒಂದು ಪ್ಲಾಸ್ಟಿಕ್ ಸರ್ಜರಿಗೆ, ಒಂದು ನ್ಯೂರೋ ಸರ್ಜರಿಗೆ, ಆಮೇಲೆ ಒಂದು ಯೂರಾಲಜಿಗೆ, ಆಮೇಲೆ ENT ಮತ್ತು ಇಂಪ್ಲಾಂಟ್ ಅಂದರೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಮಾಡ್ತಾರೆ ಮಕ್ಕಳಲ್ಲಿ. ದ್ಯಾಟ್ ಇಸ್ ಇಂಪಾರ್ಟೆಂಟ್. ಒಂದು ಸೆಪ್ಟಿಕ್ OT ಇದೆ. ಈ ರೀತಿ OT ಫೆಸಿಲಿಟಿ ಕೂಡ ಇದೆ. ಇದು ಈಗಾಗಲೇ ಎಲ್ಲ ನಮ್ಮ ಡಾಕ್ಟರ್ಸ್ 21 ಡಾಕ್ಟರ್ ಸ್ಯಾಂಕ್ಷನ್ ಇತ್ತು ಪೋಸ್ಟ್. ಇಲ್ಲಿ 21 ಸ್ಯಾಂಕ್ಷನ್ ಪೋಸ್ಟಲ್ಲಿ ಈಗಾಗಲೇ 11 ಜನ ಜಾಯ್ನ್ ಆಗಿದ್ದಾರೆ. ಇನ್ನೊಬ್ಬರು ಜಾಯ್ನ್ ಆಗ್ತಾ ಇದ್ದಾರೆ ಮತ್ತು 2 ಡೆಪ್ಯುಟೇಷನಲ್ಲಿದ್ದಾರೆ ಇಲ್ಲಿ. ಹಾಗಾಗಿ ಸುಮಾರು 13 ಜನ ಇಲ್ಲಿ ಸೂಪರ್ ಸ್ಪೆಷಲಿಸ್ಟು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಬೇರೆ ಬೇರೆ ಸ್ಟಾಫು ಈಗಾಗಲೇ ಒಂದು 33 ಜನ ನರ್ಸನ್ನು ಅಂದರೆ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಆಮೇಲೆ ಮಿಕ್ಕಿದ್ದೇನು ರಿಕ್ವೈರ್ಮೆಂಟ್ ಇದೆ ಅದರ ಟೆಂಡ್ರು ಕರೆದಿದ್ದಾರೆ. ಎಲ್ಲ ಇಕ್ವಿಪ್ಮೆಂಟ್ಸು ಇನ್ಸ್ಟಾಲ್ ಆಗಿದೆ. ಆಲ್ಮೋಸ್ಟ್ ಆಲ್ ದ ಇಕ್ವಿಪ್ಮೆಂಟ್ಸ್ ಆರ್ ಇನ್ಸ್ಟಾಲ್ಡ್. ಕೆಲವೊಂದು ಈಗ ಸೂಪರ್ ಸ್ಪೆಷಲಿಸ್ಟ್ ಕೆಲವೊಂದು ಅಡಿಷ್ನಲ್ ಇಕ್ವಿಪ್ಮೆಂಟ್ಸ್ ಕೇಳಿದ್ದಾರೆ. ಅದಕ್ಕೊಂದು ಲಿಸ್ಟ್ ಮಾಡೋಕ್ಕೆ ಹೇಳಿದ್ದೀನಿ ನಾನು. ಸುಮಾರು ಒಂದು 7-8 ಕೋಟಿ ಎಕ್ಸ್ಟ್ರಾ ಬೇಕಾಗುತ್ತೆ. ಅದಕ್ಕೂ ಕೂಡ ನಾನು ವ್ಯವಸ್ಥೆ ಮಾಡಿಸ್ತಾಯಿದ್ದೀನಿ, ಅದು ಸಪ್ರೇಟಾಗಿ ಇಕ್ವಿಪ್ಮೆಂಟ್ಸಿಗೆ. ಹಾಗಾಗಿ ನಮ್ಮದು ಈಗ ಏನು ಆಲ್ರೆಡಿ ಇಲ್ಲಿ ಈ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸುಮಾರು ಒಂದು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಇಕ್ವಿಪ್ಮೆಂಟ್ಸ್ ಬಂದು ಇನ್ಸ್ಟಾಲ್ ಆಗಿದೆ. ಮ್ಯಾನ್ ಪವರ್ ಈಗ ನಾವು ಇದು ವರ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ವಿ. ಇವತ್ತೇ ಒಂದು ಸುಮ್ಮನೆ ನಾರ್ಮಲಿ ಇದೊಂದು ಪೂಜೆ ಮಾಡಿದ್ದಾರೆ. ಬಟ್ ಒಂದು ಇನಾಗ್ರೇಷನನ್ನು ಮಾಡಿಸ್ತಾ ಇದ್ದೀವಿ. ಇದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಡೇಟ್ ಕೇಳಿದ್ದೀವಿ. ಈ ಏಪ್ರಿಲ್ ತಿಂಗಳಲ್ಲಿ, ಈ ತಿಂಗಳು ಮುಗಿತಾ ಬಂತು, ಏಪ್ರಿಲ್ ತಿಂಗಳಲ್ಲಿ ಇದನ್ನು ಇನಾಗ್ರೇಷನ್ ಮಾಡ್ತಾಯಿದ್ವಿ. ಆದರೆ ಇನಾಗ್ರೇಷನ್ ತನಕ ವೇಟ್ ಮಾಡಲ್ಲ. ದಿಸ್ ಹಾಸ್ಪಿಟಲ್ ವಿಲ್ ಸ್ಟಾರ್ಟ್ ಫಂಕ್ಷನಿಂಗ್. ವಿಲ್ ಇನಾಗ್ರೇಟ್ ಎ ವರ್ಕಿಂಗ್ ಹಾಸ್ಪಿಟಲ್, ಫಂಕ್ಷನಿಂಗ್ ಹಾಸ್ಪಿಟಲ್. ನೀವು ನಾಳೆಯಿಂದನೇ ಪ್ರಾರಂಭ ಮಾಡಲಿ. ಆಲ್ OPDs ಮಂಡೆಯಿಂದ ಎಲ್ಲ ಲೆಟ್ ಸ್ಟಾರ್ಟ್ ಫಂಕ್ಷನ್. ಮಾಡ್ತಾ ಇಲ್ಲ ಇನ್ ದಿಸ್ ಪ್ರಿಮೈಸಸ್. ಯಾಕಂದರೆ ಇಲ್ಲಿನೂ ಇದಕ್ಕೆ ಫರ್ನಿಚರಿಗೂ ಕೂಡ ನಾವು ಟೆಂಡರ್ ಮಾಡಿದ್ವಿ. ಈಗ ನಿಯರ್ಲಿ ಒಂದು 60% ಫರ್ನಿಚರ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಅವ್ರು ಇನ್ನೊಂದು 8-10 ದಿವಸ ಟೈಮ್ ಕೇಳಿದ್ದಾರೆ. ಏಪ್ರಿಲ್ 10th ಹೇಳಿದ್ದಾರೆ ಅವರು. ಇಲ್ಲ, ಏಪ್ರಿಲ್ 15th ಎಲ್ಲ ಅವರು ಫರ್ನಿಚರ್ ಇನ್ಸ್ಟಾಲೇಷನ್ನು ಆಗುತ್ತೆ. ಹಾಗಾಗಿ ಇಲ್ಲಿ ಫುಲ್ ಫ್ಲೆಜ್ ಆಗಿ ಇಲ್ಲಿ ಮಾಡ್ತಾರೆ. ಇನ್ ದ ಮೀನ್ ಟೈಮ್ ನಾವು ಎಕ್ಸಿಸ್ಟಿಂಗ್ ಫರ್ನಿಚರ್ ಎಲ್ಲ ತೊಗೊಂಡು ಇಲ್ಲಿ ಇದು ಹಾಸ್ಪಿಟಲ್ ಫಂಕ್ಷನ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ನರ್ಸಿಂಗ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ನಗರದ BTGH ಆಡಿಟೋರಿಯಂನಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ವಿಧಾನ ಪರಿಷತ್ ಸದಸ್ಯ ಹಾಗೂ HK ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. Firstly, I give my tribute to Sri
ಮಹದೇವಪ್ಪ ರಾಮಪುರ ಸರ್, ದಿ ಫೌಂಡರ್ ಪ್ರೆಸಿಡೆಂಟ್ ಆಫ್ ಎಜುಕೇಶನ್ ಸೊಸೈಟಿ ಅವರಿಗೆ ನಾನು ಭಾರತದಲ್ಲಿ ನಮಸ್ಕರಿಸಿ ಇವತ್ತಿನ ಕಾರ್ಯಕ್ರಮದ ಸ್ವಾಗತದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ನಮ್ಮ ಸಂಸ್ಥೆಯ ಕನ್ವೀನರ್ ಹಾಗೂ ಜನರಲ್ ಕೌನ್ಸಿಲ್ ಮೆಂಬರ್ ಆದ ಶ್ರೀ ನಾಗೇಂದ್ರ ಎನ್ ಮಂಡಳಿ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಇದನ್ನು ಸ್ವಾಗತಿಸಲು ನಾನು ಬಳಿಕ ಮಾತನಾಡಿದ ಅವರು ಬಿಎಸ್ಸಿ ನರ್ಸಿಂಗ್, ಜಿಎನ್ಎಂ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ನರ್ಸಿಂಗ್ ಕೋರ್ಸ್ನ ಮಹತ್ವ ಕುರಿತು ಮಾಹಿತಿ ನೀಡಿದರು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. And in the presence of this assembly, to pass my life in purity and to practice my profession faithfully. I will abstain from whatever is deleterious and mischievous, and will not take or knowingly administer any harmful drugs. I will do all in my power to maintain and elevate the standard of my profession. And will hold in confidence all personal matters committed to my keeping and all family affairs coming to my knowledge in the practice of my calling. With loyalty will I endeavor to aid physician in his work and devote myself to the welfare of those committed to my care. Occasion for me and all the management members. First of all, let us welcome you all on this event. Welcome to you all, not only to this college, but also on this occasion. I need to mention that you have taken an admission in one of the best colleges of this region. ನಮ್ಮ ರಜನಿ ಸಾಹೇಬರು ಕೂಡ ಅನೇಕ ಕಾಲೇಜ್ಗಳನ್ನು ನಡೆಸ್ತಾರೆ, ನರ್ಸಿಂಗ್ ಕಾಲೇಜ್ ಇತ್ಯಾದಿ. ಬಟ್ he admits that yes, this is the best college. If at all there is any ಏನಾರೆ ಕೊರತೆ ಇತ್ತು, if at all there is any dearth in that, please, I am telling my principals, all of them, that please ask what you want. ನಿಮ್ಗೆ ಏನು ಬೇಕು ಅಂತ ಭಾಳ ಸ್ಪಷ್ಟವಾಗಿ ಕೇಳಿ. ಎದಕ್ಕೆ ಬೇಕು ಅಂತ ನಮ್ಮ ಹರವಾಡ ನಮ್ಮ ಇವರು ಯಾರು ಮಂಟಾಳೆ ಸರ್ ಅವರು ಇಲ್ಲೇ ಇದ್ದಾರ, ನೀವು ಕೇಳ್ರಿ, ನಾನು ಏನು ಮಾಡಬೇಕು 100% ನಿಮ್ಮ ಪರವಾಗಿ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಐ ಪ್ರಾಮಿಸ್ ದಟ್ ವಿಲ್ ಡೂ ವಾಟ್ ಎವರ್ ಇಸ್ ಬೆಸ್ಟ್ ಆ್ಯಂಡ್ ಕ್ಯಾನ್ ಬಿ ಡನ್. ನಮ್ಮೊಂದು ಉದ್ದೇಶ ಏನಿದೆ ಅಂತಂದರೆ, ಭಾಳ ದಿವಸದಿಂದ ವಿ ಹ್ಯಾವ್ ಐ ಥಿಂಕ್ ಇಟ್ ಈಸ್ ELTS ಅಲ್ಲ, ILTS and OLTS. They are specially training courses, not only other activities, but in particular to improve your English. ನಿಮ್ಮ ಇಂಗ್ಲೀಷನ್ನು ಸರಿಗೆ ಇಂಪ್ರೂವ್ ಮಾಡಿದರೆ, ನಿಮ್ಮಲ್ಲಿ ಒಳ್ಳೆ ಸ್ಕಿಲ್ಸನ್ನು ನೀವು ಡೆವಲಪ್ ಮಾಡಿಕೊಂಡ್ರೆ, ಸಪೋಸ್ ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ಯಾರೇ ಫಸ್ಟ್ ಗ್ರ್ಯಾಜುಯೇಟ್ ಹೋದರೆ ಬಹುಶಃ ನಿಮ್ಗೆ 15 ಕೊಡ್ತಾರೋ, 16 ಕೊಡ್ತಾರೋ, 20 ಕೊಡ್ತಾರೋ ನನಗೆ ಗೊತ್ತಿಲ್ಲ. ನಮ್ಮ ಸುಮತಿಯವ್ರು ಹೇಳಬೇಕು ಎಷ್ಟು ಮಾಡ್ತಾರಂತ. ಆದರೆ ನನ್ನ ಪಾಯಿಂಟ್ ಏನದ, ನಾನು ಹೇಳೋದು ಇಷ್ಟೇ, ಇಫ್ ಎಟ್ ಆಲ್ ಯು ಆರ್ ಟ್ರೈನ್ಡ್ ಇನ್ ಅ ವೆರಿ ಬೆಸ್ಟ್ ವೇ, ಇಫ್ ಯು ಟ್ರೈ ಟು ಡೆವಲಪ್ ಇನ್ಕಲ್ಕೇಟ್ ದ ಸ್ಕಿಲ್ಸ್ ವಾಟ್ ಎವರ್ ನೀಡ್ ಟು ಬಿ ದೇರ್ ಇನ್ ಅ ನರ್ಸ್, ನೀವೇನು ಮಾಡ್ತೀರಿ ಅಂದರೆ ಆ ಟ್ರೈನಿಂಗನ್ನು ನೀವು ಪಡೆದ್ರೆ, ಆ್ಯಂಡ್ ಆಲ್ಸೋ ಇಫ್ ಯು ಹ್ಯಾವ್ ಬೆಟರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಲೈಕ್ ಇಂಗ್ಲೀಷ್ ಚೆನ್ನಾಗಿರಬೇಕು, ಪೇಷಂಟ್ಸ್ಗಳಿಗೆ ನೋಡ್ಕೊಳ್ಳೋಂಥ ಒಂದು ದೃಷ್ಟಿ ಅಥವಾ ನಿಮ್ಮ ಇಂಟ್ರೆಸ್ಟಿಂದ ನೀವು ಕೆಲಸ ಮಾಡಬೇಕು, ನಕ್ಕೊತ್ತಂತ ನೀವು ಕೆಲಸ ಮಾಡಿದರೆ, ಸಪೋಸ್ ಇಫ್ ಯು ಆರ್ ಪೇಡ್ 15,000 ಎಟ್ ದ ಬಿಗಿನಿಂಗ್ ಆರ್ ಮೇ ಬಿ ಲೆಸ್ ಆರ್ ಮೋರ್, ಐ ಆಮ್ 100% ಶ್ಯೂರ್ ಯು ವಿಲ್ ಬಿ ಪೇಡ್ ಎಟ್ ಲೀಸ್ಟ್ 5,000 ಮೋರ್ ದೆನ್ ದ್ಯಾಟ್. ಆ ಕೆಲಸವನ್ನು ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಆ್ಯಂಡ್ ಐ ವಾಂಟ್ ಮೈ ಪ್ರಿನ್ಸಿಪಲ್ಸ್, ದಯವಿಟ್ಟು ಪ್ಲೀಸ್ ಕಮ್ ಫಾರ್ವರ್ಡ್, ವಾಟ್ ಹ್ಯಾಸ್ ಟು ಬಿ ಡನ್ ದಯವಿಟ್ಟು ಹೇಳಿ, ನಾವು ಮಾಡಿಕೊಡ್ತೀವಿ ಅಂತ ವಿ ಪ್ರಾಮಿಸ್ ಆನ್ ದಿಸ್ ಸ್ಟೇಜ್. ಓಕೆ, ಆಮೇಲೆ
let me tell you a good news that ನಮ್ಮ ಕಾಲೇಜಲ್ಲಿ ಮಾನ್ಯ ಮಂಟಾಳಿ ಅವರು ಆಸಕ್ತಿ ವಹಿಸಿ ಎಲ್ಲ ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗನ್ನು ಮಾಡಿ ಆ ಕಾಲೇಜಿನ ಮೀಟಿಂಗನ್ನು ಮಾಡಿ ನಾವು 150 ಮಾಡ್ತೀವಿ, ನಾವು ಇನ್ನೊಂದು ಕಾಲೇಜ್ ಮಾಡ್ಬೋದೇನಂತ ನಾನು ಕೇಳಿದೆ ಅವರಿಗೆ. ಇಲ್ಲ ಸರ್, ಇನ್ನೊಂದು ಕಾಲೇಜ್ ಬೇಡ, 100 ಲೆಟ್ ಅಸ್ ಇನ್ಕ್ರೀಸ್ ಅವ್ರ ಸೀಟ್ಸು 150 ಅಂತ ಹೇಳಿದರು. 150 ಸಲಕ್ಕೆ ಏನು ತಯಾರಿ ಮಾಡೋದೈತಿ ಮಾಡಿರಿ, ಪ್ಲೀಸ್ ಸಬ್ಮಿಟ್ ದ ಡೀಟೇಲ್ಸ್ ಆರ್ ಲೆಟ್ ಅಸ್ ಕನ್ವೀನ್ ಅ ಮೀಟಿಂಗ್ ಇನ್ ಅವರ್ ಕಾಲೇಜ್ ಆರ್ ಇನ್ ದ ಸೊಸೈಟಿ ಆಫೀಸ್. ಅದಕ್ಕೆ ಏನು ಮಾಡಬೇಕು ಮಾಡೋಣ ಅಂತ ಹೇಳಿದೆ. ವಿ ಆರ್ ಎಟ್ ಇಟ್, ವಿ ಆರ್ ಡೂಯಿಂಗ್ ದಟ್. ಇನ್ ದ ಮೀನ್ ವೈಲ್ ವೆನ್ ಐ ಕಾಂಟ್ಯಾಕ್ಟೆಡ್ ಸಮ್ ಯೂನಿವರ್ಸಿಟಿ ಅಥಾರಿಟೀಸ್, ದೇ ಓನ್ಲಿ ಸೆಡ್ ದಟ್ ಸರ್ ದಿಸ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜ್, ನಿಮ್ದು ಇಷ್ಟು ಹಳೆ ಕಾಲೇಜ್ ಇದ್ದು ನೀವು 150 ನೀವು ಕೇಳ್ತೀರ ಅಂತಂದ್ರೆ ನಿಮ್ಮಂಥ ಮೆಡಿಕಲ್ ಕಾಲೇಜ್ ಇದ್ದಂಥವ್ರು 4-5 ಬೇರೆ ಬೇರೆ ಕಡೆ ನರ್ಸಿಂಗ್ ಕಾಲೇಜಸನ್ನು ಮಾಡಿದ್ದಾರೆ, ನೀವ್ಯಾಕೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದರು. ನಾವು ಇನ್ನೊಂದು ಕಾಲೇಜ್ ಮಾಡಬೇಕಂದ್ರೆ ಅವರು ನೇರವಾಗಿ ಒಂದೇ ಮಾತು ಹೇಳಿದರು, ನೀವು ಇನ್ನೊಂದು ಕಾಲೇಜ್ ಬದಲಾಗಿ ಯು ಪುಟ್ ಅನ್ ಅಪ್ಲಿಕೇಶನ್ ನಾಟ್ ಓನ್ಲಿ ಫಾರ್ 150, 250 ಸೀಟ್ಸ್ ಒಳಗೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ವಿ ಹ್ಯಾವ್ ಆಲ್ರೆಡಿ ಅಪ್ಲೈಯಿಂಗ್ ಫಾರ್ ದಟ್. ಅವಾಗೂ ನಾವು ನಿಮ್ಮ ಸೀನಿಯರ್ಸ್ ಜೊತೆ ಇಟ್ ಈಸ್ ಎ ಇಂಟರಾಕ್ಷನ್ ಆ್ಯಂಡ್ ಬ್ರಿಡ್ಜಿಂಗ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಜೂನಿಯರ್ಸ್ ಆ್ಯಂಡ್ ಸೀನಿಯರ್ಸ್. ಬರೀ ಬ್ರಿಡ್ಜಿಂಗ್ ದ ರಿಲೇಷನ್ ನಾಟ್ ಟು ಅದರ್ ಆ್ಯಕ್ಟಿವಿಟೀಸ್. ಅವರನ್ನು ನೀವು ಮುಂದೆ ಒಳ್ಳೆ ರೀತಿಯಾಗಿ ಅವರನ್ನು ಏನೇ ಸಮಸ್ಯೆಯಲ್ಲಿ ಓದುವಲ್ಲಿ ಬರೆಯಲ್ಲಿ ಸಮಸ್ಯೆ ಆದರೂ ಅದಕ್ಕೆ ನೀವು ಅವರನ್ನು ಎಲ್ಲ ರೀತಿಯಿಂದ ಸಹಕರಿಸಬೇಕಂತಂದು ತಮ್ಮಲ್ಲಿ ಕೇಳಿಕೊಳ್ಳೋದು. ಇದು ನೀವು ರೂಟೀನಾಗಿ ಮಾಡ್ಕೊಂಡು ಬಂದರೆ ಮುಂದಿನ ದಿವಸಗಳಲ್ಲಿ ಇವರು ಅದೇ ರೂಢಿಯನ್ನು ಹಾಕಿಕೊಂಡು ಮುಂದಿನ ಪೀಳಿಗೆಗಳಿಗೂ ಇವರು ಮಾರ್ಗದರ್ಶಕ ಆಗ್ತಾರೆ ತಂದು ನಾನು ಹೇಳೋಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ಪ್ರತಿ ವರ್ಷಕ್ಕೆ ಬರುತ್ತದೆ. ಈ ಒಂದು ವರ್ಷ ಆರಂಭದಲ್ಲಿ ಫ್ರೆಶರ್ಸ್ ಬರ್ತದೆ, ಎಂಡ್ನಲ್ಲಿ ನಿಮ್ಮದು ಸೆಂಡ್ ಆಫ್ ಬರುತ್ತೆ. ಈ ಕಾರ್ಯಕ್ರಮ ನಡೀತಾ ಇರ್ತದೆ. ಆದರೆ ನಿಮ್ಮಲ್ಲಿ ಇರುವಂಥ ರಿಲೇಷನ್ಸ್ಗಳು ಬೆಳಿಬೇಕಾದಂಥ ಒಳ್ಳೆ ಏನು ತಮ್ಮಲ್ಲಿ ಎಬಿಲಿಟಿಗಳು. ಯಾಕಂದರೆ ನಮ್ಮದು ಈ ಹೈದರಾಬಾದ್ ಕರ್ನಾಟಕ ಏನದ ಈಗ ಕಲ್ಯಾಣ ಕರ್ನಾಟಕ ಆಗಿದ್ದು, ಈ ಭಾಗದಲ್ಲಿ ನಮ್ಮ ಸಂಸ್ಥೆ ಪ್ರತಿಷ್ಠವಾದ ನರ್ಸಿಂಗ್ ಕಾಲೇಜ್ ಇದು. ಸಮಾರಂಭದಲ್ಲಿ ಸಂಸ್ಥೆಯ ಉದಯ್ ಕುಮಾರ್ ಎಸ್, ಚಿಂಚೋಳಿ ಕಾರ್ಯದರ್ಶಿ HKE ಅರುಣ್ ಕುಮಾರ್ ಪಾಟೀಲ್, ನಾಗೇಂದ್ರ ಮಂಠಾಳೆ, ಡಾಕ್ಟರ್ ರಜನೀಶ್ ವಾಲಿ, ಡಾಕ್ಟರ್ ಮಹಾದೇವಪ್ಪ ರಾಂಪುರೆ, ಡಾಕ್ಟರ್ ಸಾಯಿನಾಥ್ ಪಾಟೀಲ್, ಡಾಕ್ಟರ್ ಅನಿಲ್ ಕುಮಾರ್ ಮರ್ಗೋಳ್, ಡಾಕ್ಟರ್ ಶಣ್ಬಸಪ್ಪ ಹರ್ವಾಳ್, ನಾಗಣ್ಣ ಘಂಟಿ, ಪ್ರಾಂಶುಪಾಲರಾದ ಮಹಾದೇವ್ ಗೋಧಿ, ಡೀನ ಪೂರ್ಣಿಮಾ ಕೋರವಾರ್, ಚೇತನ್ ಸಜ್ಜನ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಾಮಗಾರಿ ಹಾಗೂ ನಿರ್ವಹಣೆ ಮಾಡದೆ 67.54 ಲಕ್ಷ ರೂಪಾಯಿ ಗುಳುಂ ಮಾಡಿರೋ ರಟ್ಕಲ್ ಗ್ರಾಮ ಪಂಚಾಯಿತಿ ಪಿಡಿಒ ಮಹಾನಂದ ಅಮಾನತಿಗೆ ಆಗ್ರಹಿಸಿ ಮಾರ್ಚ್ 27ರಂದು ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಅರೆಬೆತ್ತಲೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತ ಮುಕ್ತಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾರುತಿ ಗಂಜಿಕೇರಿ ಹೇಳಿದ್ದಾರೆ. ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪಿಡಿಒ ಮೇಲೆ ಸಾಕಷ್ಟು ಬಾರಿ ದೂರು ಬಂದರೂ ಅವರನ್ನ ತನಿಖೆ ಮಾಡಿ ಕ್ರಮ ಕೈಗೊಳ್ಳದೆ ಅವರನ್ನ ರಕ್ಷಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಕೂಡಲೇ ಅವರನ್ನ ಅಮಾನತು ಮಾಡಿ ತನಿಖೆ ನಡೆಸಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರು ಇವತ್ತು ಪತ್ರಿಕಾಗೋಷ್ಠಿ ನಡೆಸುತ್ತಿರುವ ಉದ್ದೇಶ ಏನಂತಂದರೆ, ಏನು ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕಿರಲಾರ್ದೇ ಸರ್ಕಾರದ ನಿಯಮ ಉಲ್ಲಂಘನೆ ಮಾಡಿ ತಮ್ಮ ಮನಬಂದಂತೆ ಕಾರ್ಯನಿರ್ವಹಿಸುತ್ತಿರುವಂತಹ ರಟ್ಕಲ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನಡೆಯನ್ನು ಖಂಡಿಸಿ ಒಟ್ಟು ರಟ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ 2023-24 ಅವಧಿಯಲ್ಲಿ ನೀರು ನಿರ್ವಹಣೆ ಮತ್ತು ವಿದ್ಯುತ್ ಉಪಕರಣಗಳಿಗೆ 50,30,684 ರೂಪಾಯಿಗಳನ್ನು ನಿಗದಿ ಮಾಡಲಾಗಿತ್ತು. ಆದರೆ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳದೆ 67,54,387 ರೂಪಾಯಿ ಖರ್ಚು ಮಾಡಿರ್ತಾರೆ ಅಂಥೇಳಿ ಏನು ಅವ್ರ ಮೇಲೆ 18/9/2024ರಂದು ಕಾಳಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಅವರಿಗೆ ದೂರು ಸಲ್ಲಿಸಲಾಗಿತ್ತು. ಅದರಂತೆ ಅವರು ಒಂದು ಎನ್ಕ್ವೈರಿ ಟೀಮನ್ನು ಮಾಡಿ ತಾಲೂಕು ಪಂಚಾಯಿತಿಯ ಸಹಾಯಕ ನಿರ್ದೇಶಕರು, ಸಹಾಯಕ ಲೆಕ್ಕಾಧಿಕಾರಿಗಳು ಮತ್ತು ತಾಲೂಕಾ ಯೋಜನಾಧಿಕಾರಿಗಳಿಗೆ ಟೀಮ್ ಮಾಡಿ ಅವರಿಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ಕಳಿಸಿದಾಗ
ಆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅವರಿಗೆ ಯಾವುದೇ ರೀತಿಯಿಂದ ಏನೂ ಸಹಕಾರ ಮಾಡಿರುವುದಿಲ್ಲ. ಅವರು ವರದಿಯನ್ನು ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯಿತಿ DS1ಗೆ ಯೋಜನಾಧಿಕಾರಿಗಳಿಗೆ ಕ್ಯಾಶ್ ಬುಕ್ ಪ್ರತಿ ವೋಚರ್ ಪ್ರತಿಗಳನ್ನು ಸಲ್ಲಿಸಿದ್ದು ಸ್ಟಾಕ್ ರಿಜಿಸ್ಟರ್ ಪ್ರತಿ ಮನೆಯಲ್ಲಿರುವುದಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮತ್ತು ಸಾರ್ವಜನಿಕ ಪ್ರಕಟಣೆ ಸಾಮಗ್ರಿ ಸರಬರಾಜು ಹಾಗೂ ದರಪಟ್ಟಿ ಪ್ರತಿಗಳಲ್ಲಿ ದಿನಾಂಕಗಳು ಎಲ್ಲಿಯೂ ಕಂಡುಬರುವುದಿಲ್ಲ. ಸಾರ್ವಜನಿಕ ಪ್ರಕಟಣೆಯಲ್ಲಿ ಸಾಮಗ್ರಿಗಳ ಸಂಖ್ಯೆ ನಮೂದಿಸಿರುವುದಿಲ್ಲ. ವೋಚರ್ ನಂಬರ್ 157 ಹಾಗೂ ಕ್ಯಾಶ್ ಬುಕ್ನಲ್ಲಿ ನಮೂದಿಸಿದ ಸಾಮಗ್ರಿ ವಿಭಿನ್ನವಾಗಿರುವುದು. ಸಾಮಗ್ರಿಗಳನ್ನು ನಿರ್ದಿಷ್ಟವಾಗಿ ಯಾವ ಸ್ಥಳದಲ್ಲಿ ಅಳವಡಿಸಿರುವ ಬಗ್ಗೆ ಮಾಹಿತಿ ಇರುವುದಿಲ್ಲ. ನಿಯಮಾನುಸಾರ ದರಪಟ್ಟಿ ಕರೆದಿಲ್ಲದಿರುವುದು ಕಂಡುಬರುತ್ತದೆ. 14ನೇ ಹಣಕಾಸು ಬಾಕಿ ಅನುದಾನ ಅನುಮೋದಿತ ಕ್ರಿಯಾ ಯೋಜನೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರತಿ, ಆನ್ಲೈನ್ ಕ್ರಿಯಾ ಯೋಜನೆ ಖರ್ಚಿನ ವಿವರದ ಬಗ್ಗೆ ಮಾಹಿತಿ ನೀಡಿರುವುದಿಲ್ಲ. ಸದರಿ ದೂರಿಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬೋರ್ವೆಲ್ ವಿದ್ಯುತ್ ಕಂಬಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಕೇಳಿದಾಗೂ ಇಲ್ಲಿಯವರೆಗೆ ಯಾವುದೇ ಮಾಹಿತಿ ಸಲ್ಲಿಸಿರುವುದಿಲ್ಲ. ಪ್ರಯುಕ್ತ ದೂರಿನ ಸಂಬಂಧಿಸಿದಂತೆ ಸೂಕ್ತ ದಾಖಲೆಗಳು ಹಾಗೂ ಮಾಹಿತಿಯನ್ನು ತನಿಖೆ ಸಮಯದಲ್ಲಿ ಸಾದರುಪಡಿಸಿರುವುದಿಲ್ಲ ಎಂಬ ವಿಷಯದ ಅನ್ವಯ ತಮ್ಮ ಮಾಹಿತಿಗಾಗಿ ಸಲ್ಲಿಸುತ್ತಿದ್ದೇವೆ ಅಂತೇಳಿ DS1 ಮತ್ತು ಯೋಜನಾಧಿಕಾರಿಗಳಿಗೆ ಕೊಟ್ಟಿದ್ರೂ ಕೂಡ ಇಲ್ಲಿಯವರೆಗೆ ಯಾವುದೇ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಸರ್. ಸುದ್ದಿಗೋಷ್ಠಿಯಲ್ಲಿ ರೆಟ್ಗಲ್ ಗ್ರಾಮದ ಅನೇಕ ಮುಖಂಡರು, ಹೋರಾಟಗಾರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಮಾರ್ಚ್ 25ರಂದು ಶೋಷಿತರ ಸಂಘರ್ಷ ದಿನಾಚರಣೆ ಸಮಾರಂಭ ಆಯೋಜನೆ. ಸಂಜುಕುಮಾರ್ ಸುದ್ದಿಗೋಷ್ಠಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತದ ಅಸ್ಪೃಶ್ಯರ ಮೊದಲ ಪ್ರತಿರೋಧ ಚಳುವಳಿ ಮಹಾ ಸತ್ಯಾಗ್ರಹದ ನೆನಪಿನ ಅಂಗವಾಗಿ ಶೋಷಿತರ ಸಂಘರ್ಷ ದಿನಾಚರಣೆಯನ್ನಾಗಿ ಆಚರಿಸುತ್ತಿದೆ ಎಂದು ಸಂಘಟನೆಯ ಜಿಲ್ಲಾ ಸಂಚಾಲಕ ಸಂಜುಕುಮಾರ್ ಜವಳ್ಕರ್ ತಿಳಿಸಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ಮಾರ್ಚ್ 25ರಂದು ಮಂಗಳವಾರ ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಸ್ಪೃಶ್ಯರ ಮೊದಲ ಪ್ರತಿರೋಧ ಚಳವಳಿ ಮಹಾ ಸತ್ಯಾಗ್ರಹದ ನೆನಪಿನ ಅಂಗವಾಗಿ ಶೋಷಿತರ ಸಂಘರ್ಷ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದ್ದು, ಸಮಾರಂಭಕ್ಕೆ ಅನೇಕ ಗಣ್ಯರು, ದಲಿತ ಮುಖಂಡರು ಆಗಮಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಭಾರತಕ್ಕೆ ಬಂದಂಥ ಚೀನಾ ಯಾತ್ರಿಕರು, ವೆನ್ಸಾಂಗ್ ಇರ್ಬೋದು, ಇತ್ಸಿಂಗ್ ಇರ್ಬೋದು, ಇನ್ನೂ ಹಲವಾರು ಯಾತ್ರಿಕರು ತಮ್ಮ ದಾಖಲೆಯಲ್ಲಿ ಇದು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹಲವಾರು ಬೌದ್ಧ ಗ್ರಂಥಗಳಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಇದೆ. ತ್ರಿಪೀಠಗಳಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಇದೆ. ಅಷ್ಟೇ ಅಲ್ಲ, ಶ್ರೀಲಂಕಾ, ಟಿಬೆಟ್ ಮತ್ತಿತರ ಸಾಹಿತ್ಯ ಕೃತಿಗಳಲ್ಲಿ ಕೂಡ, ಧಾರ್ಮಿಕ ಕೃತಿಗಳಲ್ಲಿ ಕೂಡ ಬುದ್ಧಗಯಾದಲ್ಲಿ ಆ ಬೋಧಿ ವೃಕ್ಷದ ಮುಂದೆ ಒಂದು ಬೌದ್ಧ ವಿಹಾರ ಇತ್ತು ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ. ಮುಂದೆ ಭಾರತ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶದ ರಾಜ ಮಹಾರಾಜರು, ಬರ್ಮಾ, ಥೈಲ್ಯಾಂಡ್, ಶ್ರೀಲಂಕಾ, ಜಪಾನ್, ಈ ಎಲ್ಲ ದೇಶದ ಮಹಾರಾಜರು ಬುದ್ಧಗಯಾದ ಮಹಾಬೋಧಿ ಮಹಾವಿಹಾರಕ್ಕೆ, ಅದರ ಅಭಿವೃದ್ಧಿಗಾಗಿ, ಜೀರ್ಣೋದ್ಧಾರಕ್ಕಾಗಿ ಯಥೇಚ್ಛವಾಗಿ ದಾನ ಕೊಟ್ಟಿದ್ದಾರೆ, ಅದನ್ನು ಮತ್ತೆ ಅಭಿವೃದ್ಧಿ ಮಾಡಿದ್ದಾರೆ. ಇದು ಕೂಡ ದಾಖಲೆಯಲ್ಲಿ ಸ್ಪಷ್ಟವಾಗಿದೆ. ಆದರೆ
ಒಂದು ಕಾಲಘಟ್ಟ ಇದೆ, ಅದನ್ನು ಬೌದ್ಧರ ಇತಿಹಾಸದಲ್ಲಿ ಕರಾಳ ಒಂದು ಕಾಲ, ಕತ್ತಲೆಯ ಯುಗ ಅಂತ ಕರೀತಾರೆ. ಬಾಬಾ ಸಾಹೇಬರು ಕೂಡ ಅದನ್ನು ಮೆನ್ಷನ್ ಮಾಡ್ತಾರೆ. ಆ ಕಾಲಘಟ್ಟದಲ್ಲಿ ಗೋಸಾಯಿ ಗಮಂಡಗಿರಿ ಅನ್ನೋಂಥ ಶಂಕರಾಚಾರ್ಯರ ಪಂಥಕ್ಕೆ ಸೇರಿದಂಥ ಒಬ್ಬ ಶೈವ ಬ್ರಾಹ್ಮಣ ಈ ಮಹಾಬೋಧಿ ಮಹಾವೀರವನ್ನು ಅತಿಕ್ರಮ ಪ್ರವೇಶ ಮಾಡ್ತಾರೆ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಈ ದೇಶದಲ್ಲಿ ಬೌದ್ಧರ ಮೇಲೆ ಮುಸ್ಲಿಮರ ದಾಳಿ ಆಗ್ತದೆ, ಹಿಂದೂಗಳ ದಾಳಿ ಆಗ್ತದೆ. ಅಷ್ಟೇ ಅಲ್ಲ, ಹಲವಾರು ಬೌದ್ಧ ಧರ್ಮದ ಒಳಗಿನ ಕೆಲವು ಕಾರಣಗಳಿಂದಾಗಿ, ನ್ಯೂನತೆಗಳಿಂದಾಗಿ ಕೂಡ ಅಲ್ಲಿ ಬೌದ್ಧ ಧರ್ಮ ಭಾರತದಲ್ಲಿ ಲುಪ್ತವಾಗುತ್ತೆ, ಅಲ್ಲಿಂದ ನಾಮಾವಶೇಷ ಆಗುತ್ತದೆ. ನಿಮಗೆಲ್ಲ ಗೊತ್ತಿದೆ, ಒಬ್ಬ ಪುಷ್ಯಮಿತ್ರ ಶೃಂಗನಂಥವರು ಬೌದ್ಧ ಭಿಕ್ಷುಗಳ ತಲೆ ಕಳೆತಂದರೆ ಅವ್ರಿಗೊಂದೊಂದು ಚಿನ್ನದ ನಾಣ್ಯ ಅಂತ ಒಂದು ಘೋಷಣೆ ಮಾಡಿದಂಥ ಒಂದು ಇದು ಇದೆ. ಮೌರ್ಯ ಸಾಮ್ರಾಜ್ಯವನ್ನು ಹಾಳು ಮಾಡಿದಂಥ ಪುಷ್ಯಮಿತ್ರ ಶೃಂಗ ಮುಂದೆ ಬಂದಂಥವರು, ಅಥವಾ ಶಂಕರಾಚಾರ್ಯ ಕೂಡ ಭಾರತದಾದ್ಯಂತ ಇರುವಂಥ ಎಲ್ಲ ಬೌದ್ಧ ವೀರಗಳನ್ನು ನಾಶ ಮಾಡಿದರು. ಇದು ಇತಿಹಾಸದಲ್ಲಿದೆ. ಅಂದರೆ ಈ ಕರಾಳ ಕಾಲಘಟ್ಟದಲ್ಲಿ ಗೋಸಾಯಿ ಗಮಂಡಗಿರಿ ಆ ವಿಹಾರವನ್ನು ಆಕ್ರಮಣ ಮಾಡಿಕೊಂಡ್ರು. ಮುಂದೆ ಆ ಟೈಮ್ನಲ್ಲಿ ಅಕ್ಬರ್ನ ಒಂದು ಆಡಳಿತ ಇತ್ತು. ಅದಾದ ನಂತರ ಶಾ ಆಲಂ ಅವರ ಕಾಲಘಟ್ಟದಲ್ಲಿ ಇನ್ನೊಬ್ಬ ಅವನ ಉತ್ತರಾಧಿಕಾರಿ ಲಾಲ್ಗಿರಿಗೆ 2 ಹಳ್ಳಿಗಳನ್ನು ದಾನ ಕೊಡ್ತಾರೆ, ಮಸ್ತಿಪುರ ಮತ್ತು ತಾರಾಡಿ ಅನ್ನೋಂಥದ್ದು. ಅದು ಪಕ್ಕದಲ್ಲಿದ್ದಂಥ ಊರು. ಆದರೆ ಇವ್ರು ಏನು ಮಾಡ್ತಾರಂತಂದರೆ, ಈ ಬುದ್ಧವಿಹಾರ ಕೂಡ ಅದೇ ಊರಿಗೆ ಸಂಬಂಧಪಟ್ಟದ್ದನ್ನಂಗೆ ಒಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಅರ್ಜುನ್ ಗೊಬ್ಬುರ್ಕರ್, ಬಾಬುರಾವ್ ಶೆಳ್ಳಗಿ, ಮಾರುತಿ ಹುಳ್ಗಳ್ಕರ್, ಸತೀಶ್ ಕೋಬಾಳ್, ಕಪಿಲ್ ಸಿಂಗೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯಲ್ಲಿರುವ ಪ್ರಸಿದ್ಧ ಚೌದಾಪುರಿ ಹಿರೇಮಠದಲ್ಲಿ ಏರ್ಪಡಿಸಲಾಗಿದ್ದ ಮಂಡಲ ಪೂಜೆ ಮಹಾಮಂಗಲ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಚೌದಾಪುರಿ ಹಿರೇಮಠದ ರಾಜಶೇಖರ್ ಶಿವಾಚಾರ್ಯರ ನೇತೃತ್ವದಲ್ಲಿ ಬ್ರಹ್ಮಪುರ ಚೌದಾಪುರಿ ಹಿರೇಮಠದಲ್ಲಿ ಆಯೋಜನೆ ಮಾಡಲಾಗಿದ್ದ ಮಂಡಲ ಪೂಜೆ ಮಹಾಮಂಗಲ. ಈ ವೇಳೆ ಮಾತನಾಡಿದ ಅನೇಕ ಮಠಾಧೀಶರು ಹಾಗೂ ಗಣ್ಯರು, ಚೌದಾಪುರಿ ಹಿರೇಮಠ ಒಂದು ಮಾದರಿ ಮಠವಾಗಿದ್ದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ನೀಡುತ್ತಿದೆ. ಮಠದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಕಾಣದ ಕೈಗಳಂತೆ ಸೇವೆ ಸಲ್ಲಿಸಿದ ಭಕ್ತರ ಸೇವೆ ಅನನ್ಯವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮಂಡಲದ ಕಾರ್ಯಕ್ರಮದ ಜೊತೆಗೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಅವರವರನ್ನದೇ ಕಾಣದ ಕೈಗಳು ಎಲೆಬರೆಕಾಯಿ ಹಾಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಭಕ್ತ ಕುಲಕೋಟಿಯನ್ನ ಅಭಿನಂದನಾ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮ ನಾವೆಲ್ಲ ಪರಂಪರೆಯ ಒಂದು ರೀತಿ ಒಳಗ ಇವತ್ತು ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ಚಾಲನೆ ಕೊಡ್ತಾ ಇದೀವಿ. ನಮ್ಮ ಶ್ರೀ ವೇದಮೂರ್ತಿ ಗುರ್ಲಿಂಗಯ್ಯ ಗವಾಯಿಗಳು ಪ್ರಾರ್ಥನೆಯನ್ನು ನಡೆಸಿಕೊಳ್ಬೇಕಂತ ಅವರಲ್ಲಿ ವಿನಂತಿ. ಮರುಳನ್ನ, ಉಸುಕನ್ನ, ಕಂಕರ್ನ ತಂದು ಹಾಕಿರ್ತಕ್ಕಂಥ ಅಳಿಲನ್ನು ಕೂಡ ರಾಮ ಹರಸದ ಹಾಗೆ ಎಲ್ಲರೂ ಅವರವರನ್ನದ ಎಲ್ಲರೂ ಕಾರ್ಯಕ್ರಮಕ್ಕೆ ಸೇವೆಯನ್ನು ಮಾಡಿರ್ತಕ್ಕಂಥ ಸರ್ವರಿಗೆ ಅಭಿನಂದನೆಯ ನುಡಿಯ ಮೂಲಕ, ಯಾಕಂದ್ರೆ ಒಂದೇ ವರ್ಷದೊಳಗ 2 ಜಾತ್ರೆಗಳು ನಾವು ಶರಣಬಸವೇಶ್ವರ ಸಂಸ್ಥಾನದಲ್ಲಿ ನೋಡಿದಾಗಾಯ್ತು. ಅಂತ ಅಪರೂಪ ನಮ್ಮ ಸರ್ ಹೇಳಿದ್ರಲ್ಲ, ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ವೀಲ್ ಚೇರ್ ಮೇಲೆ ಚಿರಂಜೀವಿ ಅವರು ವಂದನೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ನಮ್ಮ ಅರುಣ್ ಕುಮಾರ್ ಸರ್ ಅವರಿಗೆ ವಂದನೆ, ಅಭಿನಂದನೆ. ಆ ಘಟನೆ, ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ನೋಡಿದ್ವಿ. ಏನು ಅಂತಂದ್ರೆ, ಪೂಜ್ಯ ಶರಣಬಸಪ್ಪ ಅಪ್ಪಾಜಿ ಅವರು ವೀಲ್ ಚೇರ್ ಮೇಲೆ ಕಾರ್ಯಕ್ರಮದ ಸ್ಟೇಜಿನ ಮಧ್ಯದಲ್ಲಿರುವಂತಹ ಒಂದು ಪ್ಲಾಟ್ಫಾರ್ಮ್ ಮೇಲೆ ಅವರನ್ನು ಕರ್ಕೊಂಡು ಹೋಗಿ ಬರುವಂತಹ ಒಂದು ಸಂದರ್ಭದಲ್ಲಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ವೀಲ್ ಚೇರ್ ತಳ್ತಾ ಇತ್ತು. ಅದನ್ನು ನೋಡಿ ಎಷ್ಟೋ ಭಕ್ತಾದಿಗಳ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಶತಾಯುಷಿಗಳಾಗ್ಲಿ ಪೂಜ್ಯ ಶರಣಬಸಪ್ಪ ಅಪ್ಪಾಜಿ ಅವರನ್ನು ತಿಳ್ಕೊಂಡು ನೆರೆದಂಥ ಎಲ್ಲ ಭಕ್ತಾದಿಗಳೇನೆಂದ್ರೆ, ಆ ಹಾರೈಕೆ ಎಲ್ಲರೂ ಏನಂದ್ರೆ ಶರಣಬಸಪ್ಪ ಅಪ್ಪ ಅವರಿಗೆ ಮಾಡಿದ್ರು. ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಎಲ್ಲ ಭಕ್ತರು ನಾನು ನೋಡಿದ್ದೀನಿ. ಎಲ್ಲ ಭಕ್ತರು ಎಷ್ಟೊಂದು ಕಾಳಜಿಯಿಂದ, ಎಷ್ಟೊಂದು ಭಕ್ತಿಯಿಂದ, ಏನನ್ನು ನಿರೀಕ್ಷೆ ಮಾಡಲಾರ್ದೆ, ಅದು ಬಹಳ ಮುಖ್ಯ ಇದೆ. ಯಾರೋ ಭಕ್ತಿ ತೋರಿಸ್ತಾರ, ಅದು ಡೋಂಗಿ ಭಕ್ತಿ ಇರ್ಬೋದು, ಅದಲ್ಲ. ಇಲ್ಲಿ ಪ್ರೀತಿಯಿಂದ,
ಭಕ್ತಿಯಿಂದ ಕಾಳಜಿಯಿಂದ ಬಂದಂಥ ಭಕ್ತರು ಹಗಲಿರುಳು ಸಾವಿರಾರು ಭಕ್ತರೇನಪ್ಪ ಅಂತಂದ್ರೆ ದುಡಿದಾಗ ಇಂಥ ಒಂದು ಕಾರ್ಯಕ್ರಮ ಸಾಧ್ಯ ಆಗ್ತದ. ಅಂಥ ಒಂದು ಕಾರ್ಯಕ್ರಮವನ್ನು ಸಾಧ್ಯ ಮಾಡಿದಂಥ ನಿಮ್ಮೆಲ್ಲರಿಗೂ ಏನಂದರೆ ನಾನು ಅಪ್ಪಾಜಿಯವರ ಪರವಾಗಿ ಎಲ್ಲ ಪೂಜ್ಯರ ಪರವಾಗಿ ನಾನೇನಪ್ಪ ಅಂತಂದರೆ ಎಲ್ಲ ಭಕ್ತಾದಿಗಳಿಗೆ ಅನಂತ 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 ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಉಳಿದು ತುಂಬ ಕಾರ್ಯಕ್ರಮ ಆದ್ರೂ ಹೆಣ್ಣು ಮಕ್ಕಳಿಗೆ ಅಂದರೆ ಒಂದು ಕುಟುಂಬಕ್ಕೆ ಕೊಟ್ಟಂಗೆ ಅಂದ್ರೆ ಪ್ರಾಮುಖ್ಯ ಒಂದು ಮನೆತನ ಒಂದು ಅಷ್ಟು ಮನೆತನಿಗೆ ಮಾಡಿದ್ದಾರೆ ಅಂದರೆ ಸಾಮಾನ್ಯ ಅಲ್ಲ ಅದು. ನಾನು ಹಿಂದಕ್ಕೆಂದು ನಾವು ನೋಡಿಲ್ಲ, ಮುಂದೆ ನೋಡ್ತೀವಿ ಗೊತ್ತಿಲ್ಲ. ಅಂಥ ದೊಡ್ಡ ಕಾರ್ಯಕ್ರಮ ಶರಣರ ಸನ್ನಿಧಿಯಲ್ಲಿ ಮಾಡಿದ್ದಾರೆ. ಅದನ್ನು ತಾವುಗಳು ತಮಗೆ 9 ಗಂಟೆಗೆ ಬಂದಿದ್ರಿ, 3 ಗಂಟೆ ಅಂದ್ರೆ ಸುಮಾರು 5 ರಿಂದ 6 ತಾಸು ಒಂದು ಪಿಟ್ ಅಂತನೂ ಆವಾಜ್ ಮಾಡಲಿಲ್ಲ ನೀವು. ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಮನಸ ಇದು ಮಾಡಿ 5-6 ತಾಸು ಕುಂತು ಏನು ತಾವು ಏನು ಮಾಡಿದಿರಿ ಅದು ತಮಗೆ ಶಕ್ತಿ ನಮ್ಮ ಪೂಜ್ಯರು ಕೊಟ್ಟಿದ್ದಾರೆ ಮತ್ತು ಶರಣರ ಶಕ್ತಿ ಎರಡೂ ಸಂಗಮದಿಂದಲೇ ಆ ಶಕ್ತಿ ತಮಗೂ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೇನೆ. ಮತ್ತು ಅವರ ಆಶೀರ್ವಾದ ಅಂತ ಕೊಟ್ಟಂಥ ಆಶೀರ್ವಾದ ನೀವು ಸದಾ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬವನ್ನು ರಕ್ಷಿಸುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೇನೆ. ಯಾಕಂದರೆ ಅವರು ಕೂಡ ನಮ್ಮ ರಾಜಶೇಖರ ಪೂಜ್ಯರು ಕೂಡ ಅವರು ಕೂಡ ಶರಣರಂಗೆ ತಮ್ಮ ಗುರುಗಳಿಗೆ ತಮ್ಮ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ ಅಂದರೆ ಬಹಳ ಹೆಮ್ಮೆಯ ವಿಷಯ. ಹೆಂಗೆ ಶರಣ ಬಸವೇಶ್ವರ ಜೋಡು ಮುಖ ಇದ್ದಾವೆ, ಅವರು ಏನೇ ಇದ್ದರೂ ತಮ್ಮ ಗುರುವಿಗೆ ಸ್ಥಾನ ಹೆಚ್ಚಿಗೆ ಕೊಟ್ಟಿದ್ದಾರೆ, ಮಹತ್ವ ಕೊಟ್ಟಿದ್ದಾರೆ. ಅದೇ ಥರ ಇವರು ಕೂಡ ರಾಜಶೇಖರ ಪೂಜ್ಯರು ಕೂಡ ತಮ್ಮ ಗುರುಗಳಿಗೆ ಅಷ್ಟು ಬಹಳ ಮಹತ್ವ ಕೊಟ್ಟಿದ್ದಾರೆ. ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ಇನ್ನೂ ಹೆಚ್ಚಿನ ಅಂದರೆ ಎಲ್ಲ ನೋಡ್ಬೋದು, 12ನೇ ಶತಮಾನದಿಂದ ನೋಡ್ಬೋದು. ಎಲ್ಲ ನಮ್ಮ ಶಿವಶರಣರುಗಳು ಎಲ್ಲರೂ ಈ ದಾಸೋಹಿ ಮಾಡುವ ಮನೆತನಗಳು ಭಾಳ ಇದ್ದಾವೆ ಈ ಭಾಗದಲ್ಲಿ. ಅಂಥದ್ದು ಈ ನಮ್ಮ ಪೂಜ್ಯರು ಮಾಡಿದ್ದಾರೆ, ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಕೆಲಸ ಅಂತಲ್ಲ, ಬಹಳ ದೊಡ್ಡ ಆಶೀರ್ವಾದ ತಮಗೆಲ್ಲ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನಮ್ಮ ಸತೇಶ್ ಆಗಿರುವ ಶಾಂತವೀರ ಶಿವಾಚಾರ್ಯ ಅಪ್ಪಾಜಿಯವರ ಆಶೀರ್ವಾದ ನಿಮ್ಗೆಲ್ಲರಿಗೂ ಸದಾ ನಿಮ್ಮ ಕುಟುಂಬಕ್ಕೆ ಇರಲಿ. ಸಮಾರಂಭದಲ್ಲಿ ವಿವಿಧ ಮಠಾಧೀಶರು, ರಾಜಕೀಯ ಮುಖಂಡರು ಹಾಗೂ ಮಠದ ಅಪಾರ ಭಕ್ತರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಹಾಗೂ ಕಲಬುರಗಿ ತಾಲೂಕು ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ನೇಮಕಗೊಂಡ ಶ್ರೀಮತಿ ನಂದಿನಿ ಸುರೇಂದ್ರ ಸನ್ಬಾಳ್ ಅವರಿಗೆ ನಗರದಲ್ಲಿ ಅಭಿನಂದನಾ ಸಮಾರಂಭ ಹಾಗೂ ಜನ್ಮದಿನಾಚರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಸನ್ಬಾಳ್ ಪರಿವಾರ್ ಹಾಗೂ ಬಂಧು ಮಿತ್ರರ ಸಹಯೋಗದಲ್ಲಿ ನಗರದ ಹೋಟೆಲ್ ಶ್ರೀನಿವಾಸ್ನಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಮುಖಂಡ ಸುನಿಲ್ ಕುಮಾರ್ ವಂಟಿ ಅವರು, ನಂದಿನಿ ಸನ್ಬಾಳ್ ಅವರು ಕಲಬುರಗಿ ಗೌರವಾನ್ವಿತ ಶಿಕ್ಷಕಿಯಾಗಿ, ಲೇಖಕಿಯಾಗಿ ಬಹುಮುಖ ವ್ಯಕ್ತಿತ್ವದ ಸ್ವರೂಪಿಯಾಗಿದ್ದಾರೆ. ಒಬ್ಬ ಮನುಷ್ಯನಿಗೆ ಹುಟ್ಟಿನಿಂದ ಸಾಯುವವರೆಗೂ ಯಾವ ಸಾಧನೆ ಮಾಡಲಿಕ್ಕೆ ಮನಸ್ಸಾಗುತ್ತದೆಯೋ ಆ ವ್ಯಕ್ತಿ ಅದಕ್ಕೆ ಪೂರಕವಾದ ಕಾರ್ಯಕ್ಷಮತೆಯಲ್ಲಿ ತೊಡಗಿಕೊಳ್ಳುವ ಮೂಲಕ ಯಶಸ್ಸನ್ನು ಕಾಣುತ್ತಾನೆ. ಅಂತವರ ಸಾಲಿನಲ್ಲಿ ಶ್ರೀಮತಿ ನಂದಿನಿ ಸುರೇಂದ್ರ ಸನ್ಬಾಳ್ ಅವರು ಒಬ್ಬರು ಎಂದು ಶುಭ ಹಾರೈಸಿದರು. ಇನ್ನು ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಹಾಗೂ ಕಲಬುರಗಿ ತಾಲೂಕು ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ನೇಮಕಗೊಂಡ ಶ್ರೀಮತಿ ನಂದಿನಿ ಸುರೇಂದ್ರ ಸನ್ಬಾಳ್ ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ಬಳಿಕ ಮಾತನಾಡಿದ ನಂದಿನಿ ಸನ್ಬಾಳ್ ಅವರು, ನಾನು ಉನ್ನತ ಸ್ಥಾನಕ್ಕೆ ಏರಲು ನನ್ನವರ ಸಹಕಾರ ತುಂಬಾ ಇದೆ. ಕುಟುಂಬ ಸದಸ್ಯರು, ಸಮುದಾಯದ ಬಂಧುಗಳ ಬೆಂಬಲದಿಂದ ನಾನು ಈ ಮಟ್ಟಕ್ಕೆ ಬೆಳೆದಿರುವೆ. ಕಳೆದ ಚುನಾವಣೆಯಲ್ಲಿ ಶಿಕ್ಷಕ ಬಂಧುಗಳು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರ ನಿರೀಕ್ಷೆಗೂ ಮೀರಿ ಸೇವೆ ಮಾಡುವೆ ಎಂದು ಹೇಳಿದರು. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರ ಸಂಘದ ಅಧ್ಯಕ್ಷರ ನೇಮಕಾತಿ ಮತ್ತು ಕಲಬುರಗಿ ತಾಲೂಕಿನ ಶಿಕ್ಷಕರ ಪತ್ತಿನ ಸಹಕಾರ ಸಂಘಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಪ್ರಯುಕ್ತ ಕಲಬುರಗಿಯ ಗೌರವಾನ್ವಿತ ಶಿಕ್ಷಕಿಯಾಗಿ, ಲೇಖಕಿಯಾಗಿ
ಮತ್ತು ಬಹುಮುಖದ ವ್ಯಕ್ತಿತ್ವದ ಸ್ವರೂಪಿಯಾಗಿರುವ ನಮ್ಮೆಲ್ಲರ ಆತ್ಮೀಯರು ಶ್ರೀಮತಿ ನಂದಿನಿ ಸುರೇಂದರ್ ಸನ್ಬಾಳ್ ಅವರ ಜನ್ಮದಿನದ ಶುಭಾಶಯವನ್ನು ಹೇಳುತ್ತಾ, ಒಬ್ಬ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಏನೇನು ಬಯಸಿದರೆ ಏನೇನು ಆಗಬೇಕಂಥೇಳಿ ಅನ್ನಿಸ್ತಿದ್ದೆಯೋ ಅದು ಎಲ್ಲವನ್ನು ನಮ್ಮ ನಂದಿನಿ ಸನ್ಬಾಳ್ ಮೇಡಮ್ ಅವರು ಆಗಿದ್ದಾರೆ. ಇವತ್ತು ಮನುಷ್ಯ ಹುಟ್ಟಿದ ಸಮಯದಿಂದ ಮರಣದ ಸಮಯವರೆಗೆ ಯಾವ ಸಾಧನೆಯನ್ನು ಮಾಡೋಕ್ಕೆ ಮನಸ್ಸಾಗ್ತದೆಯೋ ಆ ಮನುಷ್ಯ ಯಾವತ್ತೂ ಅತ್ಯಂತ ಉತ್ತುಂಗದ ತುದಿಯಲ್ಲಿ ನಿಂತು ತಮ್ಮ ಸೇವೆಯನ್ನು ಮಾಡೋಕ್ಕೆ ತನ್ನ ಸಮಯವನ್ನು ವಿನಿಯೋಗಿಸಿಕೊಳ್ಳುತ್ತಾನೆ. ಅಂಥ ಒಂದು ಸಾಧಕರಲ್ಲಿ ಅದು ವಿಶೇಷವಾಗಿ ಯಾವ ಬುದ್ಧ ಬಸವ ಅಂಬೇಡ್ಕರ ಮಹಿಳೆಯರನ್ನು ಬೆಳಕಿನಲ್ಲಿ ಜೀವಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಈ ಸಂದರ್ಭದಲ್ಲಿ ಅದರ ಸಂಪೂರ್ಣವಾದ ವಿಷಯಗಳನ್ನು ಆವರಿಸಿಕೊಂಡು ನಾನು ಯಾಕೆ ಅವರು ಬೆಳಕಿನಲ್ಲಿ ಒಂದು ಸಣ್ಣ ಬೆಳಕಾಗಿ ಬೆಳಕಬಾರದು ಎಂಬ ಒಂದು ವಿಚಾರದಲ್ಲಿ ಬೆಳಗುತ್ತಿರುವ ನಮ್ಮ ನಂದಿನಿ ಮೇಡಮ್ ಅವರಿಗೆ ಇನ್ನೂ ಅವರಿಗೆ ದೇವರು ಆರೋಗ್ಯ, ಆಯುಷ್ಯ ಮತ್ತು ಸಾಕಷ್ಟು ಒಂದು ವಿಚಾರ ಮಾಡುವಂಥ ಶಕ್ತಿಯನ್ನು ಕೊಟ್ಟು ಅವ್ರದ್ದೇ ಆದಂಥ ಒಂದು ಆದರ್ಶಮಯ ಜೀವನಕ್ಕೆ ಸ್ಫೂರ್ತಿಯನ್ನು ತುಂಬುವ ಕೆಲಸ ಅವರ ಮನೆಯವರಾದ ಶ್ರೀ ಸುರೇಂದರ್ ಸನ್ಬಾಳ್ ಅವರು ಮಾಡ್ತಾ ಇದ್ದಾರೆ. ನಾವು ಮೊನ್ನೆ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ಸಂಘದ ಜಿಲ್ಲಾ ಪದಾಧಿಕಾರಿ ಸಂದರ್ಭದಲ್ಲಿ ಒಂದೊಂದು ಟೈಮಿಗೆ ರಾತ್ರಿ 12 ಆದರೂ ಕೂಡ ಅವರ ಬೆನ್ನಿಂದೆ ಬಿದ್ದು ತಾವು ಉಪವಾಸಿದ್ದೆ ಅವ್ರಿಗೂ ಎಲ್ಲೋ ಒಂದು ಕಡೆಗೆ ಊಟ ಮಾಡಿಸ್ಕೊಂಡು ಹೋಗಿ ಅಂಥ ಒಂದು ಸಹಕಾರದ ವ್ಯಕ್ತಿತ್ವವನ್ನು ನಾವು ಇಲ್ಲಿವರೆಗೂ ಕರೆಕ್ಟಾಗಿ ನಾವು ನೋಡೇ ಇಲ್ಲ. ಅಂಥವ ಇವತ್ತು ಭೂಮಿ ಮೇಲೆ ಏನಾಗ್ತದೆ ಅಂದರೆ ಎಲ್ಲರಿಗೆ ಇಷ್ಟೇ ಹೇಳ್ತಾರೆ, ಗಂಡು ಹೆಣ್ಣಿಗೆ ಸಪೋರ್ಟು, ಹೆಣ್ಣು ಗಂಡಿಗೆ ಸಪೋರ್ಟ್ ಅಂಥೇಳಿ. ಅದು ಎಲ್ಲರ ಬಳಿ ಇರ್ತದಾದರೂ ಮನಸ್ಬೇಕು. ಯಾವ ಮನುಷ್ಯನಲ್ಲಿ ಮನಸ್ಸಿರ್ತದೆ ಆ ಮನುಷ್ಯ ಸಾಧನಕಾರಿಯಾಗಿ ಹೊರಗೆ ಬರ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತೀನಿ. ಮತ್ತು ಇವತ್ತು ನಿನ್ನೆ ಅವರ ಜನ್ಮದಿನ ಇದ್ದುದ ಕಾರಣಕ್ಕಾಗಿ ಮಳೆ ಒಂದು ಬಂದಿದ್ದ ಕಾರಣಕ್ಕಾಗಿ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಮತ್ತು ಅವರು ಆದಂಥ ಪತ್ತಿನ ಸಹಕಾರ ಬ್ಯಾಂಕಿನಲ್ಲಿ ನಿರ್ದೇಶಕ ಆಗಿರು. ನನಗೆ ಒಬ್ಬರಿಗೆ ಯಾಕೆ ಸನ್ಮಾನ ಸರ್, ನನ್ನ ಎಲ್ಲ ನಿರ್ದೇಶಕರಿಗೆ ಸನ್ಮಾನ ಮಾಡಬೇಕಂತೇಳಿ ಅವರ ಅಪೇಕ್ಷೆ ಅಂತ ಇವತ್ತು ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಆ ನಿರ್ದೇಶಕರನ್ನು ಸನ್ಮಾನ ಮಾಡುವ ಕಾರ್ಯವನ್ನು ಇಟ್ಕೊಂಡಿದ್ದೆವು. ಸ್ವಲ್ಪ ಕಾರ್ಯಕ್ರಮದಲ್ಲಿ ಹೆಚ್ಚು ಕಮ್ಮ ಆಗಿ ಕಾರ್ಯಕ್ರಮವನ್ನು ಅಸ್ತವ್ಯಸ್ತ ಆಯ್ತೇನೋ ಅಂಥೇಳಿ ನನಗೂ ಸ್ವಲ್ಪ ನೋವು ಅನ್ನಿಸ್ತಿದೆ. ಅಂಥ ಕಾರ್ಯಕ್ರಮವನ್ನು ನಡೆಸುವ ಮನಸ್ಸು ನಮ್ಮೆಲ್ಲರ ಬಳಿ ಚೆಂದಾಗಿ ಬರಬೇಕು. ಇವತ್ತು ಇಷ್ಟೊಂದು ಪ್ರೀತಿ, ಪ್ರೇಮ, ಅಭಿಮಾನ ಇಟ್ಕೊಂಡು ಎಲ್ಲರೂ ನಾವು ಬಂದೀವಿ ಅಂದರೆ ಅದಕ್ಕೆ ಕಾರಣ ಅಂದ್ರೆ ನಂದಿನಿ ಮೇಡಮ್ ಅವರ ಒಂದು ದೊಡ್ಡ ಮನಸ್ಸು ಅಂತ ತಿಳ್ಕೊಂಡು ನಾವು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಇನ್ನೂ ಎತ್ತೆತ್ತರಕ್ಕೆ ಬೆಳೀಲಿ, ಈ ಸಂಘಟನೆ ಅವರಿಂದ ಆಗಲಿ. ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧ್ಯಕ್ಷತೆಯೇ ಇರಲಿ, ಇನ್ನು ಜನರಲ್ ಸಂಸ್ಥೆ ಅಧ್ಯಕ್ಷತೆಯೇ ಇರಲಿ, ಬ್ಯಾಂಕಿಂದ ಇರಲಿ, ಅದ್ರಾಗ ನಾನೊಂದು ಅವರಿಗೆ ಹೇಳೋಕ್ಕೆ ಒಂದು ಮನಸ್ಸನ್ನು ಬಿಚ್ಚಿ ಹೇಳ್ತಾ ಇದ್ದೀನಿ. ಯಾವುದೇ ನಿಮಗೆ ಪದಗ್ರಹಣ ಸಿಗಲಿ, ಅದಕ್ಕೆ ನ್ಯಾಯ ತುಂಬುವಂಥ ಕೆಲಸ ನಿಮ್ಮಿಂದ ಆಗಬೇಕು. ಬುದ್ಧ ಬಸವ ಬಾಬಾ ಸಾಹೇಬರ ಒಂದು ವಿಚಾರಧಾರೆಯಲ್ಲಿ ತಾವು ಮುನ್ನಡೆಯಲಿ ಅಂತ ತಿಳ್ಕೊಂಡು ನಾನು ಆಶಿಸುತ್ತೇನೆ. ಎರಡು ಮಾತು ಸರ್. ನಮಸ್ಕಾರ. ಸಪ್ರೇಮ್ ಜೈ ಭೀಮ್. ಇವತ್ತಿನ ಒಂದು ಕಾರ್ಯಕ್ರಮ ಸರ್ಕಾರಿ ಮಹಿಳಾ ನೌಕರರ ಸಂಘದ ಅಧ್ಯಕ್ಷೆ ಆಗಿಯೂ ಹಾಗೂ ಶಿಕ್ಷಕರ ಪತ್ತಿನ ಸಂಘದ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದೀರಿ. ಅದಕ್ಕೋಸ್ಕರ ಚುನಾಯಿತರಾದಂತಹ ಸಮಸ್ತ ಪದಾಧಿಕಾರಿಯವರಿಗೆ ನನ್ನ ಪರವಾಗಿ ನಾನು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ. ವಿಶೇಷವಾಗಿ ನಾನು ಈ ಒಂದು ಉನ್ನತ ಸ್ಥಾನಕ್ಕೆ ಬರಬೇಕಾದ್ರೆ ನನಗೆ ಅನೇಕ ನನ್ನ ಸೋದರರು ಸಹಾಯ ಮಾಡಿದ್ದಾರೆ. ನಾನೊಬ್ಬಳೇ ಮುಂದೆ ಬರೋಕ್ಕೆ ಸಾಧ್ಯ ಆಗಲ್ಲ. ಕುಟುಂಬದಿಂದ ಹಿಡ್ಕೊಂಡು ನನ್ನ ಸಮುದಾಯದಿಂದ ಹಿಡ್ಕೊಂಡು ಇವತ್ತು ನಾನು ಮುಂದೆ ಬಂದಿದ್ದೀನಿ. ಎಲ್ಲರ ಸಹಕಾರ ನನಗೆ ಹಂತವಾಗಿ ನನ್ನ ಅದೃಷ್ಟ ಹಂತವಾಗಿ ನನಗೆ ಸಹಕಾರ ಸಿಗ್ತಾ ಇದೆ. ಈ ಸಹಕಾರ ಮುಂದೆ ನನಗೆ ಹೀಗೆ ಸಿಗಲಿ. ವಿಶೇಷವಾಗಿ ನಾನು 2025-30ನೇ ಸಾಲಿನ ಕರ್ನಾಟಕ
ಕಲಬುರಗಿ ಶಿಕ್ಷಕರ ಪತ್ತಿನ ಸಂಘದ ಚುನಾವಣೆಯಲ್ಲಿ ನಮ್ಮನ್ನು ಪ್ರಚಂಡ ಮತಗಳಿಂದ ನೀವು ಚುನಾಯಿತರಾಗಿ ಮಾಡಿದ್ದೀರಿ. ಎಲ್ಲ ಶಿಕ್ಷಕರು ನಮ್ಮ ಮೇಲೆ ವಿಶ್ವಾಸ ಮಾಡಿ ನಮಗೆ ಚುನಾವಣೆಯಲ್ಲಿ ಬಹುಮತ ನೀಡಿ ನೀವು ಆಯ್ಕೆ ಮಾಡಿದ್ದೀರಿ. ಇದರಲ್ಲಿ ನಾವು 15 ಜನ ನಿರ್ದೇಶಕರು, ಪರಮೇಶ್ವರ್ ಓಕ್ಲಿ ಸರ್ ಅವರು ಅಧ್ಯಕ್ಷರು ಹಾಗೂ ಕೃಷ್ಣಪ್ಪ ನಾಯಕ್ ಅವರು ಉಪಾಧ್ಯಕ್ಷರು ಹಾಗೂ ನಾವೆಲ್ಲರೂ ನಿರ್ದೇಶಕರಾಗಿದ್ದೇವೆ. ನಾನು ಇವತ್ತಿನ ದಿನ ಈ ಒಂದು ಸನ್ಮಾನವನ್ನು ನಮ್ಮ ನಿರ್ದೇಶಕರಿಗಾಗಿ ಯಾಕೆ ಏರ್ಪಡಿಸಿದ್ದೀನಿ ಅಂದರೆ ಅವರ ಒಂದು ಸಹಕಾರ ತುಂಬ ಚೆನ್ನಾಗಿತ್ತು. ನನಗೆ ಒಂದು ಅವಕಾಶ ಕೊಟ್ಟರು ಶಿಕ್ಷಕ ಸ್ನೇಹಿ ಪ್ಯಾನಲ್ನಲ್ಲಿ. ನನಗೂ ಕೂಡ ಮಹಿಳಾ ಅಭ್ಯರ್ಥಿಯಾಗಿ ಅವಕಾಶ ಕೊಟ್ಟಾಗ ನನಗೆ ಅಲ್ಲೇ ಪ್ಯಾನಲಲ್ಲಿ ಅವಕಾಶ ಸಿಕ್ಕಾಗೆ ನನಗೆ ಖಂಡಿತ ಜಯ ನಮ್ಮದೇ ಅಂತ ನನಗೆ ಖುಷಿಯಾಯಿತು. ಮಲ್ಲಿಕಾರ್ಜುನ್ ಸರು ಆಮೇಲೆ ಭರತ್ರಾಜ್ ಸವಳಗಿ ಸರು ನಮಗೆ ಅವಕಾಶ ಕೊಟ್ಟು ನನಗೆ ಕಾಲ್ ಮಾಡಿದ್ರು, ನೀವು ಮಹಿಳಾ ಒಂದು ಪ್ರತಿನಿಧಿಯಾಗಿ ಇಲ್ಲಿ ಬರಬೇಕು ಅಂತ. ನಾನು ಮತ್ತು ಮಹಾನಂದ ಮೇಡಮ್ ಅವರು ಇಬ್ಬರು ಮಹಿಳಾ ಪ್ರತಿನಿಧಿ ಆಗಿದ್ದೀವಿ. ಪ್ರಚಂಡ ಮತಗಳಿಂದ ಅನೇಕ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸ್ತೀರಿ ಅನ್ನೋ ಒಂದು ವಿಶ್ವಾಸದಿಂದ ನಮ್ಮನ್ನು ನೀವು ಮತದಾನ ಮಾಡಿದಿರಿ. ಖಂಡಿತ ನಮ್ಮದೊಂದು ಮಹಿಳಾ ನೌಕರ ಸಂಘದ ಪರವಾಗಿ ಇರ್ಬೋದು ಅಥವಾ ಬ್ಯಾಂಕ್ ನಿರ್ದೇಶಕಿ ಆಗಿರ್ಬೋದು. ವಿಶೇಷವಾಗಿ ನಾನು ಈ ಸ್ಥಾನಕ್ಕೆ ಬರಬೇಕಾದ್ರೆ ನನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘ ಕಾರಣ. ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರ ಸಂಘದಲ್ಲಿ ನನ್ನನ್ನು ಗುರುತಿಸಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ರು. ನಾನು ಹುಬ್ಳಿ ಸರಿಗ ಹಾಗೂ ವಿಠ್ಠಲ್ಗೌಡ ಸರಿಗೂ, ರವಿಕಾಂತಿ ಮೇಡಮ್ ಅವರಿಗೂ, ಕ್ಯಾತ್ನಾಳ್ ಸರ್ ಅವರಿಗೂ, ಜೈಭೀಮ್ ಸರ್ ಅವರಿಗೂ, ಗೋಳ ಸರ್ ಅವರಿಗೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಅತಿ ಚಿಕ್ಕ ವಯಸ್ಸಲ್ಲಿ ನನಗೆ ಒಂದು ರಾಜ್ಯದ ಒಂದು ಉನ್ನತ ಸ್ಥಾನ ಕೊಟ್ಟಿದ್ರಿ. ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದಲ್ಲಿ ಈ ಸಂಘದಲ್ಲಿ ನನಗೆ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಟ್ಟಾಗ ಇದು ಸಾಮಾನ್ಯ ಒಂದು ಹುದ್ದೆ ಅಲ್ಲ, ಇದು ಒಂದು ಉನ್ನತ ಸ್ಥಾನದ ಹುದ್ದೆ ಹಾಗೂ ಜವಾಬ್ದಾರಿಯುತ ಕೆಲಸವಾಗಿತ್ತು. ಹಾಗೂ ಈ ಒಂದು ಹುದ್ದೆ ಮೇಲೆ ನಾನು ಬಂದಾಗ ಇಡೀ ಕರ್ನಾಟಕ ನನ್ನ ಗುರುತಿಸ್ತಾ ಇದೆ. ಇಡೀ ಕರ್ನಾಟಕದ ಜನರು ನನಗೆ ಜೈಭೀಮ್ ಮೇಡಮ್ ಅಂತ ಹೇಳ್ತಾರೆ. ಅದು ಒಂದು ಹೆಮ್ಮೆ ವಿಷಯ. ನೀವು ಇಟ್ಟಿದಂಥ ಭರವಸೆಯನ್ನು ನಾನು ಖಂಡಿತ ನಾನು ನಿಮ್ಮ ಆಸೆಯಂತೆ ನಾನು ಸಂಘಕ್ಕೆ ನನ್ನ ಸೇವೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಾನು ಮಹಿಳಾ ನೌಕರ ಸಂಘದಲ್ಲಿದ್ದು ಕೂಡ ಅಲ್ಲಿ ಮಹಿಳೆಯರ ಒಂದು ಕೂಗಿಗಾಗಿ ನಾವು ಯಾವಾಗಲೂ ನಮ್ಮ ಒಂದು ಮಹಿಳಾ ವಿಂಗ್ ಇದೆ. ಆ ಮಹಿಳಾ ವಿಂಗಿಂದ ಎಲ್ಲ ಮಹಿಳೆಯರ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗಂತ ಪುರುಷರು ವಿರೋಧಿಗಳು ಕೂಡ ನಾವಲ್ಲ. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ನಿರ್ದೇಶಕರಾಗಿ ನನಗೆ ಬ್ಯಾಂಕಿನಲ್ಲಿ ಚುನಾವಣೆಯಲ್ಲಿ ನೀವು ಗೆಲುವು ತಂದು ಕೊಟ್ರಿ. ಇದು ಕೂಡ ಸಾಮಾನ್ಯ ಗೆಲುವು ಅಲ್ಲ. ಇದು ಕೂಡ ಅಲ್ಲಿ ಕೂಡ ತುಂಬ ಒಂದು ಕಾಂಪಿಟೇಷನ್ ಇತ್ತು. ಅಂಥದ್ರಲ್ಲಿ ನಮ್ಮನ್ನು ನೀವು ಆಯ್ಕೆ ಮಾಡಿ ವೋಟಿಂಗ್ ಮಾಡಿ ಗೆಲ್ಲಿಸಿದ್ರಿ. ಅದಕ್ಕೆ ಕೂಡ ನಾನು ತುಂಬ ಆಭಾರಿಯಾಗಿದ್ದೀನಿ. ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನನ್ನ ಎಲ್ಲ ಸಂಘಟನೆಯವರು ನನಗೆ ಒಂದು ಅವಕಾಶ ಕೊಟ್ಟಿದ್ದೀರಿ. ನಾನು ನನ್ನ ತನುಮನಧನದಿಂದ ನನ್ನ ಕುಟುಂಬದಿಂದ ನನ್ನಿಂದ ಎಷ್ಟು ಸಾಧ್ಯದನೋ ಅಷ್ಟು ಸೇವೆಯನ್ನು ಮಾಡ್ತೀನಿ. ವಿಶೇಷವಾಗಿ ಇವತ್ತು ನಮ್ಮ ನಿರ್ದೇಶಕರು ಎಲ್ಲರಿಗೂ ಕೂಡ ನಾವು ನನ್ನ ವತಿಯಿಂದ ಸನ್ಮಾನವನ್ನು ಏರ್ಪಡಿಸಿದ್ದೀನಿ. ಆ ಒಂದು ಟೀಮ್ ಹೆಂಗಿತ್ತಂದರೆ, ಯಾವುದೇ ಒಂದು ಯುದ್ಧ ಆಗಬೇಕಾದ್ರೆ ಒಗ್ಗಟ್ಟು ಯಾವ ರೀತಿ ಬೇಕೋ ಒಗ್ಗಟ್ಟಿದ್ದಾಗ ಮಾತ್ರ ನಾವು ಈ ಜಯ ಸಾಧಿಸ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಉದಾಹರಣೆ ಇತ್ತು. ನಮ್ಮ ಎಲೆಕ್ಷನ್ನು ಒಂದು ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಹಿರಿಯರು ಏನು ಹೇಳ್ತಿದ್ರು ಆ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಎಲೆಕ್ಷನ್ ಪ್ಲ್ಯಾನ್ ನಡೀತಿತ್ತು. ಅದೇ ರೀತಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ನಮ್ಮ ಮೇಲೆ ವಿಶ್ವಾಸ ಮಾಡಿ ಇಡೀ ನಮ್ಮ ಪ್ಯಾನಲ್ಗೆ ಆಯ್ಕೆ ಮಾಡಿಕೊಂಡ್ರು. ಪ್ಯಾನಲ್ಗೆ ಆಯ್ಕೆ ಮಾಡಿದಾಗ ತುಂಬ ಖುಷಿಯಾಯಿತು. ಇವರ ಭರವಸೆಗಳನ್ನು ನೆರವೇರಿಸಿ ಈ ನಮ್ಮ ಶಿಕ್ಷಕರ ಸಂಘದ ಒಂದು ಪತ್ತಿನ ಸಹಕಾರಿ ಸಂಘದ ಒಂದು ಈ ಹಣವನ್ನು ನಾವು ರಕ್ಷಣೆ ಮಾಡ್ತೀವಿ. ಹಾಗೂ ನಮ್ಮ ಶಿಕ್ಷಕರ ಒಂದು ಅಭಿವೃದ್ಧಿಗೆ ಅವ್ರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಾನು ಅವಕಾಶ ಮಾಡಿಕೊಡ್ತೀವಿ. ಅದೇ ರೀತಿ ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿಯವರಿಗೂ, ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ಸಮಸ್ತ ನನ್ನ ಪದಾಧಿಕಾರಿಯವರಿಗೂ ಹಾಗೂ ಮಹಿಳಾ ನೌಕರರ ಸಂಘದ ಸಮಸ್ತ ಪದಾಧಿಕಾರಿಯವರಿಗೂ ಎಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಸಮಾರಂಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಖ್ಯಾತನಾಳ್, ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಕೆಎಸ್ ಮಲ್ಲಿಕಾರ್ಜುನ್, ಪರಮೇಶ್ವರ್ ಓಕುಳಿ, ಮಹೇಶ್ ಹುಬ್ಬಳ್ಳಿ, ಎಡಿ ಪಾಷಾ, ಕೃಷ್ಣಪ್ಪ ನಾಯಕ್, ಸಿದ್ದರಾಮ್ ತಳವಾರ್, ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾದ ಪ್ರಭುಲಿಂಗ್ ಮುಲಿಗೆ, ಲಲಿತಾ ಪಾಟೀಲ್, ಶಶಿಕಲಾ ನರೋಣ ಮುಳಗೆ, ಡಾಕ್ಟರ್ ರವಿಕಾಂತಿಯ ಖ್ಯಾತನಾಳ್, ಸುರೇಂದ್ರ ಸನ್ಬಾಳ್, ಅಶೋಕ್ ಸ್ವನ್, ವಿದ್ಯಾಧರ ಕಾಂಬಳೆ, ಜೈಭೀಮ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಜೇಮ್ಸ್ ಆಸ್ಪತ್ರೆ ನಿರ್ಮಾಣ ಹಂತದ ಕಾಮಗಾರಿ ವೀಕ್ಷಿಸಿದ ಸಚಿವ ಶರಣಪ್ರಕಾಶ್ ಪಾಟೀಲ್. ಅದ್ದೂರಿಯಾಗಿ ಜರುಗಿದ ಎಚ್ಕೆಇ ಶಿಕ್ಷಣ ಸಂಸ್ಥೆಯ ನರ್ಸಿಂಗ್ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ. ರಟಗಲ್ ಗ್ರಾಮ ಪಂಚಾಯಿತಿ ಪಿಡಿಒ ಅಮಾನತಿಗೆ ಗ್ರಾಮಸ್ಥರ ಆಗ್ರಹ. ಮಾರ್ಚ್ 25ರಂದು ಶೋಷಿತರ ಸಂಘರ್ಷ ದಿನಾಚರಣೆ ಸಮಾರಂಭ ಆಯೋಜನೆ. ಸಂಜುಕುಮಾರ್ ಸುದ್ದಿಗೋಷ್ಠಿ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.